ಆಹ್, ಆಹ್, ಚಾ ಮಾತ್ರ ಅನ್ನಾಹುತಾಗೈತಿ ಬಿಡು, ಭಾರಿ ಮಸ್ತ್ ಆಗೈತಿ. ಕುಡಿಬೇಕಿಲ್ಲ ನೀನು ಒಲ್ಲೆ ಅಂದಿಲ್ಲ. ರೀ ಎದಕ್ ಬಂದಿರಿ ಅದನ್ನ ಲಕ್ಷ ಇಟ್ಕೋರಿ. ಇಲ್ಲೇನ್ ಚಾ ಕುಡಿಯಾಕ ತಿನ್ನಾಕ ಬಂದಿರ ನೀವು? ಅಯ್ಯೋ ದೇವ್ರೆ, ಹಂಗಾರೆ ಏನ್ ತಿನ್ನೋದು ಉಣ್ಣೋದು ಬೇಡ ಬೇಡ, ಬರೀ ಉಪವಾಸ ಇರ್ಬೇಕಾ? ನಿಂದೊಂದ್ರ ಆಡಪ್ಪ, ಮಾತಾಡಕ್ರ ಶಕ್ತಿ ಬೇಕಾ ಬೇಡ? ತಗೋ. ಬಿಡ್ರಿ ಇದನ್ನೆಲ್ಲ. ಕೇಳ್ರಿ ಕೇಳ್ರಿ ಹೇಳ್ರಿ ಇಲ್ಲಿ ಏನು ಎತ್ತ. ನಿನ್ನೆ ಅಷ್ಟು ಚಂದ ಕೇಳೇವಿ, ಮತ್ತು ನಿಮ್ಮ ಮಗಳನ್ನ ನಮ್ಮ ಮಗ ಕೊಡ್ತಿರನ ಅಂತೇಳಿ ಏನು ಹೇಳಲಿಲ್ಲ. ಅದಕ್ಕೆ ಏನು ಇಷ್ಟೊತ್ತಾತು ಇನ್ನೂ ಸಾಬ್ರಿ ತೆಗ್ದಿಲ್ಲ. ನಮ್ಮ ಮನೆಯವ್ರು ಬರಲಿ ಮಾತಾಡ್ತೇನೆ ತಗೋ ಅತ್ತಿಗೆಮ್ಮ ಅಂದಕ್ಕೆ ನಿಮ್ಮ ತಂಗಿ ಇಷ್ಟೊತ್ತಾದ್ರೂ ರಾಗ ತೆಗ್ದಿಲ್ಲ. ಮತ್ತೀಗ ಅವ್ನು ಹೊಲಕ್ಕೆ ಹೊಂಟು ನಿಂದಿರ್ತಾನೆ ನಿಮ್ಮ ಮಾವ. ಅದಕ್ಕೆ ತಗೊಡ್ ಕರೀರಿ ಕರೀರಿ. ಏನ ಅಂತಾಳ ಹೇಂತಿ? ಅದು ಏನಿಲ್ಲ, ತಂಗಿ ಕಡೆ ಸ್ವಲ್ಪ ಮಾತಾಡ್ಬೇಕಿತ್ತಷ್ಟ, ಮತ್ತೇನಿಲ್ಲ. ಕಾಯಿ ಕಡುಬಾ ಮಾಡಿಸ್ಕೊಟ್ರ ಆತ್ ಬಿಡ. ಅದ್ರಾಗ ಏನ ದೊಡ್ಡ ಅಂತ ಆಗದ ಛತ್ರ ಐತಿ. ಅದಾವ ತೆಂಗಿನಕಾಯಿ ಅದಾವ, ಕಾಯಿ ಕಡ್ಬೋದಿಲ್ಲ. ನನಗೆ ಹೇಳ್ತೇನೆ ಬಿಡು, ಮಾಡಿಕೊಡ್ತಾಳೆ. ಹಂಗೆ ಎಲ್ಲ ಮನೆಗೆ ಯಾರ್ಯಾರೋ ಬಂದವ್ರಿಗೆ ಏನು ಕೇಳಿದ್ರೆ ಮಾಡಿಕೊಡ್ತಾಳಕ್ಕೆ ನಿಮ್ಮ ತಂಗಿ. ಇನ್ನು ಸ್ವಂತ ಅಣ್ಣ ನೀ ಕೇಳಿದ್ರೆ ಮಾಡೋದಿಲ್ಲ ಅಂತಾಳನ. ಕಾಯಿ ಕಡುಬು ಯಾಕೆ, ಹಣ್ಣಿನ ಕಡುಬು ಮಾಡಿಕೊಡ್ತಾಳೆ, ಎಲ್ಲ ಮಾಡಿಕೊಡ್ತಾಳೆ. ಮಾವಿನ ಹಣ್ಣಿನ ಸೀಸನ್ ಏನರ ಇದ್ದಿತ್ತಪ್ಪ ಈಗ ಅಂದ್ರೆ ಆಕೆ ಮಾವಿನ ಹಣ್ಣು ತರಿಸಿ ಶೀಕರ್ಣಿನೂ ಮಾಡಿಕೊಡ್ತಿದ್ಲ. ಅಯ್ಯೋ ದೇವ್ರೆ, ಊರಿಗೊಂದು ಹತ್ತಿದ್ರಿ ಊರಿಗೊಂದು ಹತ್ತಿರ್ತೈತಿ ರೀ. ನಿಮ್ಮ ತಂಗಿ ಕರೆದು ಕೇಳ್ರಿ. ಶಾಂತ, ಶಾಂತ. ಅಯ್ಯೋ ದೇವ್ರೇ, ನಮ್ಮ ಅಣ್ಣ ಎದಕ್ಕೆ ಕರೆಯಾಕತ್ನಪ್ಪ? ಅದೇ ಮದುವೆ ವಿಚಾರನ ಕೇಳಕ್ಕೆ ಕರಿತಾನೋ ಏನ? ಅಯ್ಯೋ ಏನಂತ ಹೇಳಪ್ಪ ದೇವ್ರೆ. ಇಲ್ಲಂದ್ರೆ ಅವನಿಗೆ ಸಿಟ್ಟು, ಹ್ಞೂ ಅನ್ನಕ್ಕೆ ನನಗಿಷ್ಟ ಇಲ್ಲ. ಏನು ಮಾಡಲಿ? ಅತ್ತಿ ಕರೆದ್ರಿ ಅವನ್ನ? ಅವ್ವ ನನಗೆ ಹೋಗಂದ್ಲ. ನಿನಗೆ ಹೋಗಂದ್ಲ? ಇಲ್ಲ, ನಾನು ಶಾಂತನ ಕೊಟ್ಟು ಮಾತಾಡ್ಬೇಕಿತ್ತು. ಸರಿ, ಇದು ಅಂದಂಗೆ ಪರತಿ, ನೀ ಏಟ್ ಓದಿ? ನಾನು ಬಿಕಾಮ್ ಫೈನಲ್ ಇಯರ್ ಮಾಡತ್ತೀನಿ. ಓ ಹೌದನವಾ, ಅಡ್ಡಿಲ್ಲ ಅಡ್ಡಿಲ್ಲ. ಅಡ್ಗೆ ಗಿಡ್ಗೆ ಎಲ್ಲ ಚಲೋ ಕಲ್ತಿ ಹಂಗಾರ? ಹಾಂ ಕಲ್ತೀನಿ, ಹಂಗೆ ಅಡ್ಗೆ ಬರ್ತೈತಿ ಸ್ವಲ್ಪ ಮಾಡಕ್ಕೆ. ಪೂರ್ತಿ ಎಲ್ಲ ಬರಲ್ಲ. ರೊಟ್ಟಿ ಪಲ್ಯ ಅನ್ನ ಸಾರು ಸಣ್ಣ ಪುಟ್ಟ ಅಡ್ಗೆ ಮಾಡ್ತೀನಿ. ಸಾಕು ಬಿಡ, ಇಷ್ಟು ಬಂದ್ರೆ ಇನ್ನು ಉಳಿದಿದ್ದು ತಾನ ಕಲ್ಸಕ್ಕೆ ಬರ್ತೈತಿ. ಇಷ್ಟರ ಬರ್ತೈತಲ್ಲ ಈಗಿನ ಹುಡುಗಿಯಾರು ಏನು ಇವ ಕೈಪಲ್ಯ ಒಂದು 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 ಉಳ್ಳಾಗಡ್ಡಿ ಹೆಚ್ಚು ಗೊತ್ತಿರಂಗಿಲ್ಲ. ಚಲೋ ಹಾಕ್ಬಿಡಿ, ಇಷ್ಟರ ಬರ್ತೈತಲ್ಲ ನಿಂಗೆ. ಬಿಡ ಒಂಚೂರು ನಿಮ್ಮ ಅವ್ನು ಕರಿವಾ. ಅಯ್ಯೋ ಹೊರಗೆ ಹೋಗೋ ಮಟ್ಟ ಬಿಡಂಗೆ ಕಾಣಂಗಿಲ್ಲ, ಸುಮ್ಮನೆ ಹೋಗೇ ಬಿಡ್ತೇನತ್ತ. ಅತಿಗೆಮ್ಮ ಬಂದೆ. ಅದ ಅಡಿಗೆ ಮನೆ ಒಳಗೆ ಸ್ವಲ್ಪ ಕೆಲಸ ಮಾಡಕತ್ತಿದ್ನಿ ರೀ, ಹಂಗಾಗಿ ಲೇಟ್ ಆಯ್ತು. ಹೇಳ್ರಿ ಅತಿಗೆಮ್ಮ, ಮತ್ತೆ ಸಮಾಚಾರ? ಊರ ಕಡೆ ಎಲ್ಲರೂ ಆರಾಮದಾರಲ್ರಿ? ನಿನ್ನೆ ಮಾತಾಡೋಕ್ಕಾಗಲಿಲ್ಲ ರೀ ನಿಮ್ಮ ಕಡೆ ಕುತ್ಕೊಂಡೆ. ಇವು ಕೆಲಸ ಅಂದ್ರೆ ಕೆಲಸ, ಮತ್ತು ಅಲ್ಲಿ ಬೇರೆ ಹೋದ್ನಲ್ಲ, ಹಂಗಾಗಿ ಆಗಲಿಲ್ಲ. ಹ್ಞೂ ಹ್ಞೂ ಇರಲಿ ಇರಲಿ, ಹಂಗೆ ಮತ್ತೆ ಗಡಿಬಿಡಿ ಇರ್ತೈತಿ. ಎಲ್ಲ ಟೈಮ್ ಖಾಲಿ ಇರೋಕೆ ಆಗ್ಬೇಕಲ್ಲ. ಅದು ಹೋಗ್ಲಿವಾ, ನಾನು ನಿನ್ನೆ ಏನೋ ಒಂದು ಕೇಳಿದ್ದೆ ನಿಂಗೆ. ನಿಮ್ಮ ಮನೆಯವ್ರು ಬಂದಿನ ಕೇಳಿ ವಿಚಾರಿಸಿ ಹೇಳ್ತೇನೆ ಅಂದು ವಾಪಸ್ ಇಷ್ಟೊತ್ತಾತು ಏನು ಸಾಬ್ರಿ ತೆಗಿಲಿಲ್ಲ. ಮತ್ತೀಗ ನಿಮ್ಮ ಮನೆಯವ್ರು ಹೊಲಕ್ಕೆ ಹೋಗ್ತಾರ ಏನ, ಅಷ್ಟರೊಳಗೆ ಸ್ವಲ್ಪ ಮಾತಾಡ್ಬಿಟ್ಟಿದ್ರೆ ಆಕಿತ್ತು. ಏನು ರೀ? ಹಾಂ ಏನು ಹೇಳ್ತಾರಿವಾ? ಶಾಂತ, ನಂದು ಕುಡ್ಗೋಲೆಲ್ಲಿಟ್ಟಿ ಹೊಲಕ್ಕೆ ಹೋಗ್ಬೇಕು, ಹೊತ್ತಾತ. ಅಲ್ಲೊಂದು ಸ್ವಲ್ಪ ಹುಲ್ ಕೊಯ್ದೈತಿ ಇವತ್ತು. ರೀ ಕುಡ್ಗೋಲ? ಕುಡುಗೋಲು ಅದು, ಹಾಂ ಅದು ಇದು ಹಿತ್ಲು ಬಾಗಿಲಿಂದ ಈ ಕಡೆ ದನ ಕಟ್ಟು ಜಾಗ ಐತಲ್ಲ, ಅಲ್ಲಿ ಇಟ್ಟಿದ್ನೇನಪ್ಪ. ಅಂತೆಲ್ಲದು ಇಡಬೇಡದನ ಓಡಾಡ್ತಿರ್ತಾವ. ಏನ್ಕೇನ್ರ ಹೆಚ್ಚು ಕಮ್ಮಿ ಪಾಪ ಬೀಳ್ಲಿ ಮಾಡ್ಲಿ ಕಾಲಿಡ್ಲಿ ತ್ರಾಸಿಗೆ ಸಾದಿತ್ತಂದು ನಾಯಿ ಹೇಳ್ತಾನೆ, ಮತ್ತಲ್ಲೇ ಇಡು ನೀನು. ಮಾವರ ಹಾ ಹೇಳ್ಪ. ಅಂದ್ರೆ ನನಗೆ ಇಷ್ಟೊತ್ತಿಗೆ ಅಲ್ಲಿ ಹೊಲಕ್ಕೆ ಹೋಗಿರ್ತಿದ್ದೆ ನೀರು ಹಾಸಕ್ಕೆ. ನಾನು ಒಂದು ಬಿಸಿಲಾಗ ನೀರು ಹಾಸಲ್ಲ. ನಾನು ಒಂದು ಬೆಳಗ್ಗೆ ಹಾಸ್ತೀನಿ, ಇಲ್ಲ ಸಂಜೆ ಮುಂದೆ ನೀರು ಹಾಕಿರ್ತೇನೆ ಹೊಲಕ್ಕೆ. ಇಷ್ಟೊತ್ತಿನಾಗ ಚಾಲು ಮಾಡೋದೇ ಇಲ್ಲ ಮೋಟ್ರ್. ಏನರ ಕೆಲಸ ಇತ್ತನ ಅಂದ್ರೆ ನಾನು ಹೊಲಕ್ಕೆ ಹೋಗಿ ಬರಲೇನ ಅಂತ. ಬೇಕಾದ್ರೆ ನೀನು ಬಾ, ಅಡ್ಡಾಡ್ಕೋ ಅಂತ, ಬೇಕಾರೆ ಹೊಲಕ್ಕೆ ಹೋಗ್ಬರೋಣಂತೆ. ಹಾ ಹಾ ಬರ್ತೀನಿ, ಒಂದ ನಿಮಿಷ ಮಾವ. ಅದೇನಂದ್ರ ಮಾವರ, ತಂಗಿ ಅಂತೇಳಿ ಒಂದು ಮಾತು ಕೇಳಿದ್ದೆ, ಅವರು ನಿಮ್ಮನ್ನ ಕೇಳಿ ಹೇಳ್ತೀನಿ ಅಂತ ಅಂದ್ಲಕ್ಕಿ. ಅದಕ್ಕೆ ಈಗ ಕೇಳೋಣ ಅಂತ. ಏನು ಹೇಳ್ರಿ? ಏನಿಲ್ಲ, ಮಗ್ಗ ಮದ್ವಿ ಮಾಡೋಣ ಅಂತ ಅನ್ಕೊಂಡಿವಿ. ಒಳ್ಳೆ ವಿಚಾರ. ಕಾಲಕ್ಕೆ ಟೈಮಿಗೆ ವಯಸ್ಸಿಗೆ ತಕ್ಕಂಗೆ ಏನು ಮಾಡ್ಬೇಕಲ್ಲ ಅದನ್ನು ಮಾಡಿಬಿಡ್ಬೇಕು. ಈಗಿನ ಹುಡುಗರನ್ನ ಹಂಗ ಬಿಡೋದು ಚಲೋ ಅಲ್ಲ. ಇಲ್ಲ ಉಪ್ಪವು ಅದು ಇದು ಮಾಡ್ಕೊಂಡು ಮದುವೆ ಮಾಡ್ಕೊಂಡ್ಬಿಡ್ತಾರೆ, ಬೇಡ ಚಲೋ ಆತ. ಅವ ಎಷ್ಟು ನಮ್ಮ ಈಗ ಒಂದು 30-32 ವರ್ಷ ನಡೆಯಕತ್ತಿರ್ಬೇಕಲ್ಲ ಅವಂಗ. 31 ವರ್ಷನ ಆಯ್ತು ಅವನಿಗೆ. ಹೆಚ್ಚು ಕಮ್ಮಿ 32 ಅಲ್ಲ. ಏನಿಲ್ಲ, ಅದೇನೋ ಒಂದು ಟೈಮ್ ವಿಷಯಗಳಿಗೆ ನಮ್ಗೆ ನಿಮ್ಗೆ ಸ್ವಲ್ಪ ಬಿರುಸಾಗಿತ್ತೆ. ಈಗ ಅದನ್ನೆಲ್ಲ ಮರೆತು ನಾವು ಬಂದೇವಿ, ನೀವು ಚಲೋ ಅದಿರಿ, ಒಬ್ರಿಗೊಬ್ರು ಮತ್ತೆ ಒಂದಾಗಿಬಿಡೋಣ ಅಂತ. ಮತ್ತೆ ಅಷ್ಟೇನಿಲ್ಲ ರೀ. ಇನ್ನೊಂದು ಏನಂದ್ರೆ, ಇವರಿಗೆ ತಂಗಿ ಅಂದ್ರೆ ಜೀವ.
ಹಾಂ, ಹಂಗಾಗಿ ತಂಗಿನ ತವ್ರ ಮನೆ ಸಂಬಂಧ ತಂಗಿ ಮನೆ ಸಂಬಂಧನ ಮಾಡೋನು, ಪಾರ್ವತಿನ ನನ್ನ ಮಗ್ಗ ತಂದ್ಕೊಳ್ಳೋನು ಅಂತ ನಿಮ್ಮ ಇವ್ರ ಆಸೆ. ನನಗೂ ಯಾಕೆ ಚಲೋ ಅನ್ನಿಸ್ತ್ರಿ. ಅಲ್ಲಿ ಇಲ್ಲೇ ಕಂಡು ಯಾವ್ಯಾವ ಹುಡುಗಿಯಾರ ನೋಡೋದಕ್ಕಿಂತ ಬೇಕಾದಂಗೆ ನನ್ನ ಮಗ ನೌಕರಿ ಆಗದನ್ರಿ. ತಿಂಗಳಾಗತ್ಲೆ ಪಗಾರ ಬರ್ತೈತಿ. ಅದು ಎಂಥದ ಆಫೀಸ್ನಾಗ, ಅದು ಎಂಥದ ಮ್ಯಾನೇಜಿಂಗ್ ಡೈರೆಕ್ಟರ್ ಏನದನ್ರಿ, ಒಳ್ಳೆ ಪಗಾರ ಐತಿ, ಚಲೋ ಅದಾನ. ಆಸ್ತಿನೂ ನಮ್ಮದು ಭಾಳ ಐತಲ್ರಿ. ನಂದು ಹೆಣ್ಣಿನ ಮನೆ ಆಸ್ತಿನೂ ಬಂತು. ಆಮೇಲೆ ಇವ್ರದ್ದು ಒಂಚೂರು ಹೊಲ ಅದು ಇತ್ತು. ಒಂದಕ್ಕೊಂದು ತೊಗೊಂಡು ಮತ್ತೊಟ್ಟು ಆಸ್ತಿನ ಮಾಡ್ಕೊಂಡೇವ್ರಿ ನಾವು. ಈಗ ಅಡ್ಡಿ ಇಲ್ಲ, ಆರಾಮದೇವ್ ಜೀವನದಾಗ. ಅದಕ್ಕೆ ಬೇರೆ ಯಾರನ್ನಾರ ತಂದು ಮದುವೆ ಮಾಡೋದಕ್ಕಿಂತ ಪಾರ್ವತಿನ ನಮ್ಮ ಮಗಗೆ ತಗೊಳ್ಳೋಣ ಅಂತ. ಅಲ್ಲ, ನಾನು ಆಗಲಿಂದ ನೋಡಕತ್ತೀನಿ. ಏನು ಮಾತಾಡಕತ್ತೀರಿ ನೀವು? ಒಂದ ನಮ್ಮನಿ ಮಕ ನೋಡ್ಕೊಂತ. ಯಮ್ಮ, ಪಾರತಕ್ಕನ್ನ ಇವ್ರ ಮನಿಗೆ ಇವ್ರ ಮಗಗ ಸಸಿ ಮಾಡಿ ಕಳಿಸ್ಬೇಕಂತ, ಮದುವೆ ಮಾಡಿ. ಅಯ್ಯೋ, ಯಾಕೆ ಹೇಳಕ್ ಹೋದೆ ಲಕ್ಷ್ಮವ್ವ? ಏನ ನಿನ್ನ ಮಗ್ಗ ನನ್ನ ಮೊಮ್ಮಗಳ ಕೊಡುದ? ಹುಚ್ಚಬಾಡ ಇದ್ದಂಗ ಐತಿ ನಿನ್ನ ಮೊಮ್ಮಗ, ನಿನ್ನ ಮಗ. ಅದಕ್ಕೆ ಹೋಗಿ ನಾನು ನನ್ನ ಮೊಮ್ಮಗಳು ಕೊಡುದನ? ಸದ್ಯನೇ ಇಲ್ಲ ಅಂತ ತಿಳ್ಕೊಂಬಿಡು ನೀನು. ಯಾಕ? ಅಲ್ಲ, ಮನಿನೇರ ಅಂದಿ ಲಗ್ನ ಫಿಕ್ಸ್ ಮಾಡೇವಿ, ನನ್ನ ಮಗ್ಗ ಬಸ್ನಿ ಯಾವ್ದೋ ಒಂದು ಹುಡುಗಿ ನೋಡಿ ಲವ್ ಮಾಡ್ಕೊಂಡನ ಅಂತಂದ್ರಿ, ಸೀರೆನೂ ಕೊಟ್ರಿ. ಈಗ ನೋಡಿದ್ರೆ ಹಿಂಗಂತೀರಿ. ಬೇಡ ಬೇಡ, ನನ್ನ ಮೊಮ್ಮಗಳನ್ನ ನಾವು ಬೇರೆ ಯಾರ್ಯಾರ ಕೊಡ್ತೇವಿ. ಏನ ಸಂಬಂಧ ಹುಡ್ಕಾಕತ್ತೇವಿ. ಈಗ ನಿನ್ನ ಮನೆಗಂತೂ ನಾವು ಮೊದಲು ಕೊಡೋದಿಲ್ಲ, ಕೇಳಕ್ಕೆ ಹೋಗ್ಬೇಡ್ರಿ ನೀವು. ಓ, ನಾ ಈಗ ಗೊತ್ತಾತು, ಅದಕ್ಕೆ ಸೀರೆ ತಗೊಂಬಂದಿರ ನೀವು. ಅದೇ ಅನ್ಕೊಂಡೆ ನಾನು. ಇಷ್ಟು ವರ್ಷ ಇಲ್ಲದ ತಂಗಿ ಮ್ಯಾಗಿನ ಪ್ರೀತಿ ಅಣ್ಣಗೆ ಬಂದ್ಬಿಟ್ಟತಿ, ನಾದ್ನಿ ಮ್ಯಾಗಿಲ್ಲದ ಪ್ರೀತಿ ಅತ್ತಿಗೆ ಮಗ ಬಂದ್ಬಿಟ್ಟತಲ್ಲ ಅಂತೇಳಿ. ಅಲ್ಲಿ ಎಲ್ಲಿ ಕನ್ನೆ ಸಿಕ್ಕಿರಕಿಲ್ಲ ಹುಚ್ಚಬೇಡ ನಂತವಂಗ. ಅದಕ್ಕೆ ನಾನು ಮೊಮ್ಮಗಳು ಕೇಳ್ಕೊಂಬಂದಿರೇನ ಇಲ್ಲಿ ಮಠ? ಶಾಂತ, ಅಲ್ಲ ನಿಮ್ಮ ಅತ್ತಿ ಇಷ್ಟೆಲ್ಲ ಮಾತಾಡಕತ್ರಿ, ನಕಲಿ ನೋಡ್ಕೊಂತ ನಿಂತೇನು ನೀನು? ನನ್ನ ಮಗ ಹುಚ್ಚಬೇಡ ಇದ್ದಂಗದ ನಾನು. ಅವರು ನೀರಿ ಮಕ್ಕಕ್ಕೆ ಕೊಡ್ದಂಗೆ ಮಾತಾಡ್ಬಿಡ್ತಾರ್ರಿ. ಅವರು ಹಂಗೆ ಸುಳ್ಳು ಪಳ್ಳು ಹೇಳುವುದಿಲ್ಲ, ಸತ್ಯನೇ. ಅವ್ರು ಹೆಂಗಂದ್ರೆ ನೀ ಇದ್ದಿದ್ದಂಗೆ ಹೇಳ್ಬಿಡ್ತಾರ. ಅದಕ್ಕೆ ಏನು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ್ರಿ. ಅಂದ್ರೆ ನೀನು ಹೇಳಾಕತ್ತಿ ನನ್ನ ಮಗ ಹುಚ್ಚಬೇಡ ಇದ್ದಂಗದ ನಾನು. ಅದಕ್ಕೆ ಸತ್ಯ ಇದ್ದಕ್ಕಿದ್ದಂಗೆ ಹೇಳಾಕತ್ತಾಳ ನಮ್ಮ ಅತ್ತಿ ಅಂತ ಹೇಳಾಕತ್ತೀಯನ? ಅಯ್ಯೋ ಅದಕ್ಕೆ ಹಂಗಲ್ರಿ, ಹಂಗಲ್ಲ. ಅಂದ್ರೆ ಅವರು ಸ್ವಲ್ಪ ಹಂಗೆ ಮಾತಾಡ್ತಾರ ಅಂದೆ ಅಷ್ಟೇ. ನಾನು ಹಂಗೆ ಹೇಳಿಲ್ಲಪ್ಪ. ಅತ್ತಿಗೆಮ್ಮ ಅಣ್ಣೆ ಬೇಜಾರು ಮಾಡ್ಕೋಬೇಡ್ರಪ್ಪ. ಹೋಲಿ ಬಿಡವ, ಹೋಲಿತಾಗ ಏನಾತು. ಈಗ ಏನವ, ಈಗ ಹೆಂಗ ನಾನು ಮನ್ಯಾಗ ಕಳ್ಳು ಬಳ್ಳಿ ತಗೊಳ್ಳೋಣ ಅಂತ ನನ್ನ ತಲೆಯಾಗ, ನಿಮ್ಮ ತಲೆಯಾಗ ಹೆಂಗೆ ಕೊಡೋದಾಯ್ತು ಇಲ್ಲ ಹೇಳ್ರಿ. ಬೇಕಾದ್ರೆ ನಮ್ಮ ಹುಡುಗನ ಒಂದ್ಸಲ ನೋಡ್ತೀನಿ ಅಂದ್ರೆ ಅದಕ್ಕೇನಿಲ್ಲ, ನಮ್ಮ ಹುಡುಗಗೆ ಬೇಕಾದ್ರೆ ಬರಕ್ಕೆ ಹೇಳ್ತೀನಿ. ಅವನ್ ನೋಡ್ರಿ, ನೋಡಿ ನಿಮ್ಗೆ ಚಲೋ ಅನ್ನಿಸ್ತು ಹ್ಞೂ ಅನ್ರಿ, ಇಲ್ಲಾಂದ್ರೆ ಬೇಡ, ಅದಕ್ಕೇನು ಬಲವಂತಿಲ್ಲ. ನೋಡಿಂದ ನೀವೇ ಬಿಡುದಿಲ್ಲ, ಹಂಗದ ನನ್ನ ಮಗ ರಾಜ್ಕುಮಾರ್ ಇದ್ದಂಗದಾನ. ಬೇಕಾದ್ರೆ ಫೋನ್ ಹಚ್ಚಿ ಕರ್ಸಂದ್ರೆ ಕರೆಸ್ತೇನೆ. ಅಯ್ಯ, ಆ ತ್ರಾಸ ಯಾಕೆ ತಗೋತೀರಿ? ನಾವೀಗ ಸದ್ಯ ಏನು ನಮ್ಮ ಮಗಳಿಗೆ ಮದುವೆ ಮಾಡಂಗಿಲ್ಲ. ಈಗ ಸದ್ಯ ಆಕಿ ಈಗ ನಮ್ಗೊಂಥರ ಗಂಡು ಹುಡುಗಿದ್ದಂಗ್ರಿ. ಈಗ ಓದ್ತಾ ಇದಾಳ, 1 ವರ್ಷ 1.5 ವರ್ಷ ಕೆಲಸ ಮಾಡಲಿ. ಆಕಿನೂ ಒಂದು ಕೆಲಸ ಅಂತದು ಮಾಡಾಕತ್ತಿಂದ ಆಕಿಗೂ ಒಂದು ಜವಾಬ್ದಾರಿ ಅಂತ ಬರ್ತೈತಿ. ಆಮೇಲೆ ಮದುವೆ ಮಾಡ್ಕೊತಾಳ ಅಂತ ಆಕಿನೇ ಹೇಳ್ಬಿಟ್ಟಾಳ. ಯಪ್ಪ 1-2 ವರ್ಷ ನನಗೆ ಮದುವೆ ಅನ್ಬೇಡ್ರಿ ಅಂತ ಹೇಳ್ಬಿಟ್ಟಾಳ. 2 ವರ್ಷ? ಅಡ್ಡಿಲ್ಲ, ಬೇಕಾರ ನನ್ನ ಮಗನ ನಾ ಹೇಳ್ತೇನಪ್ಪ. ಬೇಕಾದ್ರೆ ಎಂಗೇಜ್ಮೆಂಟ್ ಮಾಡ್ಕೊಂಡ್ಬಿಡ್ರಿ, 2 ವರ್ಷ ಬಿಟ್ಟ ಮಾಡ್ಕೊಂತ ಹೇಳ್ತೇನಂತ. ನೀವು ಯಾಕೆ ಕೈ ಕೇಳಿಸ್ಕೊಂತೀರಿ? ಅಲ್ಲ ಅತ್ತಿ, ನಿಮ್ಮ ಮಗಗೆ ಈಗ 32 ವರ್ಷ ಅಂತೀರಿ, ಇನ್ನೂ 2 ವರ್ಷ ಬಿಟ್ರೆ 34 ವರ್ಷ ಆಕತಿ. ಮುದುಕಗ್ ಮದುವೆ ಮಾಡ್ಬೇಕಾ ನಮ್ಮ ಅಕ್ಕನ್ನ? ನನ್ಗೇನು ಇಷ್ಟ ಇಲ್ಲ, ನೀವು ಬೇರೆ ಹುಡುಗಿ ತಗೊಂಡ್ ಮದುವೆ ಮಾಡ್ಕೋರಿ. ನಮ್ಮ ಅಕ್ಕನ ನಿಮ್ಮ ಮನೆಗೆ ಕೊಡೋದಿಲ್ಲ. ಮೊನ್ನೆ ನಮ್ಮವ್ವ ಹೇಳಾಕತ್ತಿದ್ಲ, ನಮ್ಮ ಅತ್ತಿಗೆಮ್ಮ ಬರಬರಿ ಇಲ್ಲ, ಆಕಿ ನಮ್ಮ ಅಣ್ಣನ್ನ ನನ್ನ ದೂರ ಮಾಡಿದ್ಲ. ನಾಳೆ ನಾನು ನನ್ನ ಮಗಳು ಕೊಟ್ಟನಂದ್ರೆ ನನ್ನ ಮಗಳನ್ನೂ ನನ್ನಿಂದ ದೂರ ಮಾಡ್ತಾಳ, ಅವ್ರ ಮನೆಗೆ ನಾ ಮದ್ವೆ ಮಾಡಂಗಿಲ್ಲ ಅಂತೇಳಿ ನಮ್ಮವ್ವ ಅನ್ನಕತ್ತಿದ್ಲ. ಹೌದಾ ಶಾಂತ, ಹಂಗಂದಿ? ಇಲ್ಲ ಅತ್ತಿಗೆಮ್ಮ, ನಾ ಹಂಗಂದಿಲ್ರಿ. ಆಕಿ ನಕಲಿ ಮಾಡ್ತಾ, ಸಣ್ಣ ಹುಡುಗಿ ಮಾತೆಲ್ಲ ಏನ್ ಅಷ್ಟೊಂದು ಗಂಭೀರವಾಗಿ ತಗೋತೀರಿ? ಹೌದೌದು. ಏ ಲಕ್ಷ್ಮಿ, ಸುಮ್ಮನಿರವ, ನಕಲಿ ಮಾಡ್ಬೇಡ. ಲಕ್ಷ್ಮಿ ಅಲ್ ಬಿಡವ, ಹೋಲತ್ತಾಗ ಒಂದ್ ಕನೆ ನೋಡು, ಶಾಸ್ತ್ರನಾರ ಮಾಡು. ನಾನು ಹೋಲತ್ತಾಗ ಮದ್ವಿ ಮಾಡುದು ಬಿಡುದು ಆಮ್ಯಾಗಿನ ಮಾತು. ಅಲ್ಲ, ಈ 1-2 ವರ್ಷ ಮದ್ವಿನೇ ಬೇಡ, 2-3 ವರ್ಷ ಅಂತ ನಾವು ತೀರ್ಮಾನ ಮಾಡಿಬಿಟ್ಟೇವಿ. ಇನ್ಯಾಕೆ ಕನ್ಯೆ ನೋಡುದು ಅದೆಲ್ಲ ಮಾಡ್ಬೇಕು? ಬೇಡ ಬೇಡ ಬೇಡ, ಅದೆಲ್ಲ ಏನು ಬೇಡ. ನಮ್ಮ ಮಗಳಿಗೆ ನಿಮ್ಮ ಮನೆಗೆ ಈ ಒಳಗೆ ಸಂಬಂಧದೊಳಗೆ ಕೊಡ್ತಗಳು ಯಾವರನೇ ಬೇಡನ ಅಂತೀನಿ ನಾನು. ಅಲ್ಲ, ನಮ್ಮ ಮಗ ರಾಜ್ಕುಮಾರ್ ಇದ್ದಂಗದನ, ಒಂದು ಕೆಟ್ಟ ಚಟ ಇಲ್ಲ, ಹಲ್ಲ ಮ್ಯಾಗ ಅಡಿಕೆ ಹೋಳಿ ಇಟ್ಟು ಗೊತ್ತಿಲ್ಲ. ಆಗಲಿ ಆಗಲಿ, ಒಳ್ಳೆ ಹುಡುಗನ ಇರಲಿ, ಆದರೂ ಬೇಡ. ನೀವು ಇದ್ದಂಥರದಿರಿ, ನಾವು ಮೊದಲೇ ಬಡವರು, ನಮ್ಮದು 2 ಎಕರೆ ಹೊಲ್ದಾಗ ದುಡ್ಕೊಂಡು ತಿನ್ನೋರು ನಾವು. ನಮಗೆ ನಿಮ್ಮ ಅಂತಸ್ತಿಗೆ ಸರಿ ಹೋಗಂಗಿಲ್ಲ. ಯೋ, ಅಣ್ಣ ತಂಗಿ ನಡಕಿ ಅಂತ ಅಂತಸ್ತ್ರಿ ಮಾವರ. ಗೊತ್ತಾತ್ ಬಿಡ್ರಿ. ನಾ 1-2 ಸಲ ಜಗಳದಾಗ ಅಂದಿದ್ದನ್ನ ಮನಸ್ನಾಗ ಇಟ್ಕೊಂಡಿರ್ಕಂತತಿ. ಇಲ್ಲ ಇಲ್ಲ ಅತ್ತಿಗೆಮ್ಮ, ಮನಸ್ನಾಗೆಲ್ಲ ಯಾಕೆ ಇಟ್ಕೋತಾರ? ಹಂಗೆಲ್ಲ ಏನಿಲ್ಲ. ಅವ್ರು ಅಂಥದ್ದೆಲ್ಲ ತಲೆ ಕೆಡ್ಸ್ಕೊಳ ಅಂತಾರೆ ಅಲ್ಲ. ನಾವೇ 1-2-3 ವರ್ಷ ಬೇಡ ಮದ್ವೆ ಅನ್ಕೊಂಡಿದ್ವಿ. ಅದಕ್ಕೆ
ಬೇಕಾರೆ ನಿಮ್ಮಗಗೆ ಚಲೋ ನನ್ನ ಹಳಾಗೇನ್ರಿ ಕನ್ನೆ ಎಂತ ಬೇಕತ್ತ ಸಿಗ್ತಾವ. ನಾವೇ ಬೇಕಾರೆ ನಮ್ಮೂರಾಗ ಇಲ್ಲಿ ಯಾವರ ಸುತ್ತಮುತ್ತಲಾಗ್ಲಿ ಒಂದು ಚಲೋ ಕನ್ನೆ ಹುಡುಕಿ ಮದುವೆ ಮಾಡೋಣಂತ. ಆದರೆ ಪಾರ್ವತಿ ಬೇಡ. ಹ್ಞೂ ಆಗಲಿ ಬಿಡವ, ಹೋಲತ್ತಾಗ ಪಾರ್ವತಿ ಬೇಡ ಅಂದ್ರೆ ಬೇಡ. ಒಂದು ನೋಡ್ರಿ ನಮ್ಮ ಮಗನ ಒಂದ್ಸಲ ನೋಡ್ರಿ, ಅವನು ನೋಡ್ಲಿ ಪಾರ್ವತಿನ. ಅವಾಗ ನಿಮ್ಮ ಮಗಳಿಗೆ ನಮ್ಮ ಮಗನ ನೋಡಿ ಏನಾರ ಮನ್ಸು ಬರ್ತೈತೆ ಏನ. ನಾವು ದೊಡ್ಡವರಷ್ಟ ಮಾತಾಡತ್ತೀವಿ, ಪಾರ್ವತಿಯನ್ನು ಮಾತಾಡುವಳ್ಳೆ. ನಮ್ಮ ಮಗನ ನೋಡ್ಲಿ, ಅವಾಗ ಇಷ್ಟ ಆದ್ರೆ ಅತ್ತಿನ ಮಾಡ್ಕೋತೀನಿ ಅಂದ್ರೆ ಮದ್ವೆ ಮಾಡೋಣಂತ. ಅಯ್ಯೋ ನೋಡ್ರಿ ಹೆಂಗೆ ನಾಚ್ಕೊಂಡು ಹೋದ್ಲ. ಹೆಣ್ಮಕ್ಳು ಇದಕ್ಕಿಂತ ಹೇಳ್ಬೇಕನ ನಾಚಿಗೆ ಹೋಗೇ ಬಿಟ್ಲ ಒಳಗೆ. ಶಾಂತ, ನೀ ಏನಾರ ಅಣ್ಣ ಅನ್ಕೊಂತ ಏನಾರ ಮತ್ತೆ ಇವ್ರ ಮನೆಗೆ ಕನ್ನೆ ಪನ್ನೆ ಕೊಡೋದು ವಿಚಾರ ಮಾಡಿ ಗಿಡಿದಿ, ಮತ್ತೆ ನಿನ್ನೂ ಅವ್ರ ಜೊತೆಗೆ ಓಡಿಸ್ಬಿಡ್ತಾನೆ ಅವ್ರ ಮನೆಗೆ. ಏನ ನನ್ನ ಮೊಮ್ಮಗಳನ್ನ ಇವ್ರ ಮನೆಗೆ ಕೊಡುದಿಲ್ಲ, ಮತ್ತೆ ಮಗಳನ್ನ ಮರ್ತಿರ್ಬೇಕಾಕತ್ ನೋಡಿ ವಿಚಾರ ಮಾಡು. ಈಕೆ ಮೊದ್ಲ ಹೆಣ್ಮಗಳು ಬರಬರಿಲ್ಲ, ಬಾಯಿ ದೊಡ್ದು. ಆಕೇನು ನನ್ನ ಮೊಮ್ಮಗಳ ಭಾಷಾಳು. ಆಮ್ಯಾಗ ದಿನ ಒಂದಕ್ಕೂ ಅತ್ತಿ ಸುಸಿ ಜಗಳ ಮಾಡ್ಕೊಂತ ಪಾಪ ನನ್ನ ಮೊಮ್ಮಗಳರ ಬಾಯಿ ಸತ್ತಿದ್ದೈತಿ. ಈಕೆ ಹುರಿದು ಮುಖ್ಯ ಬಿಡ್ತಾಳ ಆಕೆನ. ಈಗ ಬಂದಾಳ ಕನ್ನೆ ಬೇಕಂತಿಕ್ಕಿ ಕನ್ನೆ. ಅಲ್ಲ ನಿಮ್ಮ ಅತ್ತಿ ಎಷ್ಟು ಬಿಟ್ಟು ಮಾತಾಡ್ತಾಳ ನೋಡ, ಹೆಂಗೆ ಮಾತಾಡ್ತಾಳ. ನಾ ಏನು ಹಂಗೆ ಬಾಯ್ ಬಿಡ್ಕಿದೇನ? ಇಲ್ಲ ಪಾಪ ನೀವೆಲ್ಲಿ ಮಾತಾಡ್ತೀರಿ. ಏನೂ ಅನ್ನಂಗಿಲ್ಲ ಬಿಡಂಗಿಲ್ಲ. ಭಾಳ ದಿನಕ್ಕೆ ಬಂದಾನ ಅಣ್ಣ, ಮತ್ತು ಸುಮ್ಮನೆ ಪಾಪ ಕವ ಮಾಡಿದೆ ಅಂದ್ರೆ ಬೇಜಾರು ಮಾಡ್ಕೊಂಡು ಹೋಗ್ತಾನ. ಎಷ್ಟೇ ಆದರೂ ತವ್ರ ಮನೆ ಅನ್ನೋದು ಹೆಣ್ಮಕ್ಳಿಗೆ ಹೆಚ್ಚಲ್ಲ.